ಹೆಲೋ ಎವ್ರಿವನ್, ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಈ ಗೆಟ್ ರೆಡಿ ವಿತ್ ಮೀಲಿ ನಾನು ಫುಲ್ ಕಂಪ್ಲೀಟ್ ಮೇಕಪ್ ಮಾಡ್ಕೊಳ್ಳೋಣ ಅಂತ. ನನ್ನ ಮುಂಚೆ ಗೆಟ್ ರೆಡಿ ವಿತ್ ಮೀಲೆಲ್ಲ ನಾನು ಫುಲ್ ಮೇಕಪ್ ಮಾಡ್ಕೊಂಡಿರಲಿಲ್ಲ. ನನಗೆ ಯಾವುದು ಕನ್ವೀನಿಯೆಂಟ್ ಪ್ರಾಡಕ್ಟ್ಸ್ ಲೈಕ್ ಬರೀ ಕಾಜಲ್ ಟಿಂಟಿಂದ ರೆಡಿ ಆಗೋದಾಗಿರ್ಬೋದು ಅದಷ್ಟೇ ತೋರಿಸಿದ್ದೆ. ಬಟ್ ಇವತ್ತು ಒಂದು ಬರ್ಡೇ ಪಾರ್ಟಿ ಇದೆ. ಸೊ ಬರ್ಡೇ ಪಾರ್ಟಿಗೆ ನಾನು ಈ ಔಟ್ಫಿಟ್ ಹಾಕೊಂಡಿದ್ದೀನಿ. ಈ ಔಟ್ಫಿಟ್ ಬಂದು ತುಂಬ ವರ್ಷ ಹಳೇದು, ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಆ್ಯಂಡ್ ಈ ನೆಕ್ ಪೀಸ್ ಬಂದು ಗೆಸ್ ಮಾಡಿದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ. ಇದಕ್ಕೆ ಹೋಗಿ ನಾವು 2,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ. ಇವಾಗ ಯಾಕಾದರೂ ತೊಗೊಂಡ್ವು ಅನಿಸುತ್ತೆ. 2K ಕೊಟ್ಟು ತೊಗೊಳ್ಳೋ ಅಷ್ಟೆಲ್ಲ ಏನಿಲ್ಲ, ಬಟ್ ಇಟ್ಸ್ ನೈಸ್. ಆದರೆ 2K ಬರ್ತಿಲ್ಲ ಅಂತ ನನಗೆ ಇವಾಗ ಅನಿಸ್ತಿದೆ. ಅವಾಗ ನೋಡಿದ ತಕ್ಷಣ ಫುಲ್ಲು ಹಠ ತೊಗೋಬೇಕು, ಸಕ್ಕದಾಗಿದೆ ಅಂತ. ಬಟ್ ಇವಾಗ ರಿಗ್ರೆಟ್ ಮಾಡ್ತೀನಿ. 2,000 ಕೊಡೋ ಅಷ್ಟೆಲ್ಲ ಇಲ್ಲ ಇದು. ಸೊ ಲೆಟ್ಸ್ ಸ್ಟಾರ್ಟ್. ಮೈಕ್ ಇಲ್ಲದೆ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಎಷ್ಟು ಕೇಳಿಸುತ್ತೋ ಗೊತ್ತಿಲ್ವೇ. ಆಗಲೇ ಫೇಸ್ ವಾಶ್ ಮಾಡಿದೆ. ಇವಾಗ ಇನ್ನೊಂದು ಸತಿ ವೆಟ್ ವೈಪ್ಸ್ನಲ್ಲಿ ಮುಖನ ವೆಟ್ ವೈಪ್ಸಲ್ಲಿ ಒಂದು ಸತಿ ಒರೆಸ್ಕೊಳ್ಳೋಣ. ವೆಟ್ ವೈಪ್ಸ್ ವೆಟ್ಟಾಗೇ ಇಲ್ಲ, ಯಾವುದೋ ಹಳೇದು. ಇವಾಗ ಎತ್ಕೊಂಡೆ ವಾಟ್ರ್ ಬಿಟ್ಟು. ನಾನು 1 hour ಬ್ಯಾಕ್ ಸ್ಪಿನ್ ಸಲೂನ್ನಲ್ಲಿ ಹೇರ್ ಸೆಟ್ ಮಾಡಿಸ್ಕೊಂಡು ಬಂದೆ. ಹೋಗ್ಬಿಡ್ತಾ ಸಂಜೆಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಮಮ್ಮಿ ಇಬ್ಬರು ಹೋಗಿ ಹೇರ್ ಸೆಟ್ ಮಾಡಿಸ್ಕೊಂಡು ಬಂದ್ವಿ. ನೋಡೋಣ ಆಮೇಲೆ. ನಾನು ಟೋನರ್ ಯೂಸ್ ಮಾಡ್ತಿಲ್ಲ, ಅಭ್ಯಾಸ ಇಲ್ಲ. ಯಾವುದಾದ್ರೂ ಮೇಕಪ್ ಆರ್ಟಿಸ್ಟ್ ನನ್ನ ವಿಡಿಯೋ ನೋಡ್ತಿದ್ರೆ ಏನು ಅನ್ಕೋತಾರೆ. ಓಕೆ, ಫಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಡರ್ಮಟಾಲಜಿಸ್ಟ್ ಕೊಟ್ಟಿರೋ ಮಾಯ್ಶ್ಚರೈಸರ್. ನಾನು ನಾರ್ಮಲಾಗಿ ಯೂಸ್ ಮಾಡ್ತಿದ್ದಂದರೆ ಎಂಬ್ರಿಯೋಲಿಸ್. ಇದು ಯಾಕೋ ನನಗೆ ಬಂದಿಲ್ಲ. ಇದು ಯೂಸ್ ಮಾಡಿದಾಗೆಲ್ಲ ನನಗೆ ಪಿಂಪಲ್ಸ್ ಬರ್ತಿತ್ತು. ಅದರಲ್ಲಿ ಯಾವುದೋ ಒಂದು ಇಂಗ್ರೀಡಿಯೆಂಟ್ ನನಗೆ ಸೆಟ್ ಆಗಿಲ್ಲ. ಸೊ ನಾನು ಡಾಕ್ಟರ್ ಕೊಟ್ಟಿರೋದೇ ಹಾಕೋತಿದ್ದೀನಿ. ಎಪಿಮ್ಯಾಕ್ಸ್ ಟು ಗುಡ್. ಐಬ್ರೋ ಮಾಡ್ಸೋಕ್ಕೆ ಆಗಿಲ್ಲ, ನೋ ಟೈಮ್. ಐಬ್ರೋ ಮಾಡಿಸಿದ್ರೇ ಲುಕ್. ನೆಕ್ಸ್ಟ್ ನಾನು ಏನು ಯೂಸ್ ಮಾಡಬೇಕು? ಸೊ ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಆದಮೇಲೆ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ. ಕನ್ಸಿಲರ್ ಬಂದು ನಾರ್ಸ್ದು ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಫೌಂಡೇಶನ್ ಬಂದು ಹುಡಾ ಬ್ಯೂಟಿ ಶೇಡ್ ಅಮರೇಟಿ ಇದು ಯೂಸ್ ಮಾಡ್ತಿದ್ದೀನಿ. ಇದೇನು ಖಾಲಿ ಆಗ್ತಾ ಬರ್ತಿದೆ ಫೌಂಡೇಶನ್, ಸೊ ಹಿಂಗೆ ತೆಗೆದುಬಿಟ್ಟು. ಸೊ ಫೌಂಡೇಶನ್ ಕೂಡ ಮುಗೀತು. ನೆಕ್ಸ್ಟ್ ನಾನು ನಾರ್ಸ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಹುಲಾ ಬ್ರೌನ್ಸರ್ ಯೂಸ್ ಮಾಡ್ತಿದ್ದೀನಿ, ಅದನ್ನು ಕಾಂಟೋರ್ ಥರ. ನೆಕ್ಸ್ಟ್ ಐಬ್ರೋಸ್ ಮಾಡ್ಕೊಳ್ಳೋಣ. ಇದು ಬಂದು PS ಇದು ಯೂಸ್ ಮಾಡ್ತಿದ್ದೀನಿ. ಸೊ ಇದು ಈವ್ನಿಂಗ್ ಬರ್ತ್ಡೇ ಪಾರ್ಟಿ ಅಲ್ವಾ, ಸೊ ನಾನು ಗ್ಲಿಟರ್ ಐಲೈನರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಐ ಶಾಡೋನು ಹಾಕಿಲ್ಲ ಅಲ್ಲ. ಇದು ಯಾವುದಂತ ಗೊತ್ತಿಲ್ಲ, ಐ ಆಮ್ ರಿಯಲಿ ಸಾರಿ.
ಮಮ್ಮಿ ನನಗೆ ನೀನು ಇಟ್ಕೋ ಅಂತ ಕೊಟ್ಟಿದ್ದಿದ್ದು. ನೇಮ್ ಕೂಡ ಇಲ್ಲ ಇದಕ್ಕೆ, ಯಾವ ಬ್ರ್ಯಾಂಡ್ ಅಂತಲೂ ಗೊತ್ತಿಲ್ಲ. ಸೊ ಇದರಲ್ಲಿ ನಾನು ಸುಮ್ಮನೆ ಒಂದು ಲೈಟ್ ಶೇಡ್ ಹಾಕೋತೀನಿ. ಸೊ ಇದೊಂಥರ ಪಿಂಕ್, ಇದ್ರ ಜೊತೆ ಶೈನ್ ಮಿಕ್ಸ್ ಮಾಡಿ ನಾನು ಇವಾಗ ಏನು ಮಾಡಿದೆ ಅಂದರೆ ಗ್ಲಿಟರ್ ಐ ಶ್ಯಾಡೋ ಕಣ್ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ನಾನು ಗ್ಲಿಟರ್ ಐಲೈನರ್ ಹಾಕೋತಿಲ್ಲ, ಸಿಂಪಲಾಗಿ ಬ್ಲ್ಯಾಕ್ ಲೈನರ್ ಹಾಕೋತೀನಿ. ನಂಗೆ ಐ ಶ್ಯಾಡೋ ಹಾಕಿ ಅಭ್ಯಾಸನೇ ಇಲ್ಲ. ಲ್ಯಾಕ್ಮಿ ಐಲೈನರ್. ಐಲೈನರ್ ಆಯಿತು. ನೆಕ್ಸ್ಟ್ ಏನು, ಮಸ್ಕರ ಬಂದು ನಾನು ಸ್ಮ್ಯಾಶ್ ಬಾಕ್ಸ್ ಯೂಸ್ ಮಾಡ್ತಿದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಇದು, ಸಕ್ಕತ್ತಾಗಿದೆ. ಮಸ್ಕರ ಕೂಡ ಆಯಿತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಲಿಪ್ಸ್ಟಿಕ್. ಮೇನ್ ಲಿಪ್ಸ್ಟಿಕ್ ಚೆನ್ನಾಗಿ ಬರಬೇಕು. ವಿಲ್ ಟ್ರೈ ಸಮಥಿಂಗ್. ಓಕೆ, ನನಗೆ ಲ್ಯಾಕ್ಮಿ ಸಿಲ್ವರ್ ಪೆನ್ಸಿಲ್ ಸಿಕ್ತು, ನೋಡೋಣ ಸುಮ್ಮನೆ. ಗುಡ್. ಸುಮ್ಮನೆ ಏನೋ ಎಲ್ಲ ಟ್ರೈ ಮಾಡೋದು ಹಾಕ್ಕೊಂಡು ಲಾಸ್ಟಲ್ಲಿ ನಮ್ಮ ಮಮ್ಮಿ ಏನು ಹೇಳ್ತಾರೋ ಅದೇ. ಭೂತ ಥರ ಕಾಣಿಸ್ತಾ ನಾ, ಪಿಶಾಚಿ. ನೋ ಫ್ಯಾಷನ್. ಓಕೆ, ಲಿಪ್ ಲೈನರ್ ಹಾಕೊಳ್ಳೋಣ. ನಂಗೆ ಲಿಪ್ ಟಿಂಟ್ ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ನೈಕಾ ಲಿಪ್ ಗ್ಲಾಸ್ ಟ್ರೈ ಮಾಡೋಣ. ಚೆನ್ನಾಗಿದ್ದೀನಲ್ವ? ಚೆನ್ನಾಗಿ ಕಾಣಿಸ್ತಿದ್ದೀನಿ. ನನಗೇನೋ ಗೊತ್ತಾಗ್ತಿಲ್ಲ. ಯು ಗೈಸ್ ಟೆಲ್ ಮೀ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ. ನೆಕ್ಸ್ಟ್ ಈ ಥರ ಡಬ್ಬ ಗೆಟ್ ರೆಡಿ ವಿತ್ ಮೀ ಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್. ಮಮ್ಮಿನ ಕೇಳ್ಕೊಂಡು ಬರೋಣ. ಓಕೆ, ನನ್ನ ಮುಖ ಹೆಂಗಿದೆ? ಚೆನ್ನಾಗೈತೆ. ಕಣ್ಣು ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಯ್ತಾ? ಸೊ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ಸ್ ನ್ಯಾಚುರಲ್ ಲೈಟಲ್ಲಿ. ರಿಂಗ್ ಲೈಟ್ ಇಲ್ಲದೆ ನ್ಯಾಚುರಲ್ ಲೈಟಲ್ಲಿ. ಇಟ್ಸ್ ಗುಡ್, ಚೆನ್ನಾಗೇ ಇದೆ. ಮಮ್ಮಿ ಕೂಡ ಚೆನ್ನಾಗಿದೆ ಅಂದರು. ಸೊ ಇಟ್ಸ್ ನಾಟ್ ಫ್ಲಾಪ್, ಇಟ್ಸ್ ಸಕ್ಸಸ್ಫುಲ್. ಚೆನ್ನಾಗಿದೆ ಅಲ್ಲ? ನಿಮ್ಗೇನಾದರೂ ನನ್ನ ಗೆಟ್ ರೆಡಿ ವಿತ್ ಮೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೇಗೆ ನನಗೆ ಸಪೋರ್ಟ್ ಮಾಡ್ತಿರೋ, ಎಷ್ಟು ರೀಚ್, ಎಷ್ಟು ವ್ಯೂಸ್ ಸಿಗುತ್ತೋ ಅದ್ರ ಮೇಲೆ ನಾನು ಬೇಗ ಇನ್ನೊಂದು ಗೆಟ್ ರೆಡಿ ವಿತ್ ಮೀ ಹಾಕ್ತೀನಿ. Thank you for watching. Bye bye.